ಒಂದು ಪಬ್ಗಳನ್ನ ತೆಗೆದ್ರೆ ಏನಾಗುತ್ತೆ? ನೀವೇ ಕೆಟ್ಟ ದಾರಿಗೆ ಕಳಿಸ್ತಕ್ಕಂಥದ್ದು. ಅವ್ರನ್ನ ಸರಿದಾರಿಯಲ್ಲಿ ಇರೋರ್ನು ಕೂಡ ಎಳ್ಕೊಂಡು ಕುಡೀರಿ ಅಂತ ಹೇಳ್ತೀರಿ. ಇಂಥ ಹಣ ಬೇಕಾ ಸರ್ಕಾರಕ್ಕೆ? ಈ ಹಣದಿಂದ ಅವ್ರು ಉದ್ಧಾರ ಮಾಡೋಕ್ಕಾಗತ್ತಾ? ಅದು ಬಿಟ್ಟು ಬೇರೆ ತರ ಒಳ್ಳೆ ವ್ಯವಹಾರ ಮಾಡೋದಕ್ಕಾಗುತ್ತಿಲ್ವ? ಅಥವಾ ಆಲ್ಟರ್ನೇಟಿವ್ ತಗೋಕ್ಕಾಗುತ್ತಿಲ್ವ? ಒಳ್ಳೆ ವ್ಯವಹಾರ ಕಳಿಸಿ ಒಳ್ಳೆ ಜನಕ್ಕೆ ಕಳ್ಸಿಕೊಟ್ಟು ಈ ಒಳ್ಳೆಯ ಪಾನೀಯಗಳನ್ನ ತಗೊಳ್ಳಿ ಅಂತ ಅನ್ನೋದು ಬಿಟ್ಟು ಈ ತರ ಕೆಲಸ ಮಾಡೋದು. ನೀವು ಗೋ ಹಾಲು ಕುಡ್ಸಪ್ಪ ಅಂತಂದ್ರೆ ಗೋ ಇಲ್ಲ ಬೇಡ, ಗೋ ಮಾಂಸ ಬೇಕು ಅಂತ ಅದನ್ನೇ ಕೊಲ್ತೀವಿ ಅಂದ್ರೆ ಇನ್ನೇನ್ ಮಾಡ್ತಾರೆ? ನೀವು ಕುಡಿಯೋಕ್ಕೆ ಮಕ್ಕಳಿಗೆ ಹಾಲು ಬೇಡ, ಇದು ಕುಡಿಯೋದಕ್ಕೆಲ್ಲ ಕುಡ್ತದ ಹವ್ಯಾಸ ಕಳಿಸ್ತೀರಿ. ಕುಡ್ದು ಮೈ ಮೇಲೆ ಬಿದ್ರೆ ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ, ಇದನ್ನ ತಪ್ಸೋದು ಹೆಂಗೆ ಅಂತ ಕೇಳ್ತೀರಿ. ಅದಕ್ಕೆ ಅವ್ರ ಸರಿ ಮಾಡೋದಕ್ಕೆ 10,000 ಆಸ್ಪತ್ರೆಗಳು ತರ್ತೀರಿ, ಅದಕ್ಕೆ ಹೆಚ್ಚು ಖರ್ಚು ಮಾಡ್ತೀರಿ. ಇವೆಲ್ಲವನ್ನು ಸರಿಯಾಗಿ ಹಾಕ್ಬೇಕಾದ್ರೆ ದೇರ್ ಮಸ್ಟ್ ಬಿ ವ್ಯವಸ್ಥೆ ಸರಿಯಾಗಬೇಕು. ದೇರ್ ಮಸ್ಟ್ ಬಿ ಅಡ್ಮಿನಿಸ್ಟ್ರೇಷನ್ ಪ್ರಾಪರ್. ಒಳ್ಳೆಯ ಆಹಾರ, ಒಳ್ಳೆಯ ಪಾನೀಯ, ಇವು ದೇಹಕ್ಕೆ ಯಾವುದು ಒಳ್ಳೇದು ಅಂತದನ್ನ ಎನ್ಕರೇಜ್ ಮಾಡಬೇಕು. ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಆದ್ರೂ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ನಿತೀಶ್ ಕುಮಾರ್ ತಂದಿದಾರಲ್ಲ, ಒಳ್ಳೇದಾಗ್ತಾ ಇದಲ್ಲ, ಅಲ್ಲಿ ತರ್ತಾ ಇದಾರೆ. ಇಲ್ಲಿ ಯಾಕೆ ತರಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ? ಇಲ್ಲೂ ತರ್ಬೇಕಲ್ಲ. ಇಲ್ಲೂ ತಂದ್ರೆ ಆಗ್ತಾರೆ. ಒಂದ್ ಕಡೆ ವ್ಯವಸ್ಥೆ ಮಾಡ್ಬೇಕಪ್ಪ, ಮಾಡಿದ್ರೆ ಆಗ್ತಾರೆ ನನ್ನ ಪ್ರಕಾರವಾಗಿ. ಇನ್ನೊಂದು ಪ್ರಮೀಳಾ ನೇಸರ್ಗಿ ಅವರೇ, ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಕುಡಿತದ ಸಮಯ ಅಥವಾ ಪಬ್ಗಳ ಓಪನ್ ಸಮಯವನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಮಧ್ಯರಾತ್ರಿ 1 ಗಂಟೆ ತನಕ 2 ಗಂಟೆ ತನಕ ಅಂತ ಅವತ್ತು ಸ್ಪೆಷಲ್ ಆಗಿ. ಆದ್ರೆ ಈಗ ನೋಡಿ, ಪಬ್ ಅಲ್ಲಿ ಒಳಗಡೆ ಎಳ್ದಾಡ್ತಾ ಇದ್ರು, ರಕ್ಷಣೆಗೆ ಬೌನ್ಸರ್ಗಳು ಬಂದಿಲ್ಲ, ಇನ್ನು ಉಳಿದಿರೋರು ಕೂಡ ಬಂದಿಲ್ಲ. ರಸ್ತೆಯ ಹೊರಗಡೆ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ರು ಕೂಡ ಯಾರು ಆಕೆಯನ್ನ ವಿಚಾರಣೆ ಕೂಡ ಮಾಡ್ತಾ ಇಲ್ಲ, ಯಾಕೆ ಆಕೆಯನ್ನ ಎಳ್ಕೊಂಡು ಹೋಗ್ತಾ ಇದೀರಿ ಅಂತ. ಹಿಂಗಿದ್ದಾಗ ಈ ಗವರ್ಮೆಂಟ್ ಇಷ್ಟೊಂದು ಆರಾಮಾಗಿ ಎಕ್ಸ್ಟೆಂಡ್ ಮಾಡಿದೆ, ಯಾವುದೇ ಭಯ ಬೇಡ, ಆರಾಮಾಗಿ ಸಂಭ್ರಮಾಚರಣೆ ನಡೆಸಿ ಅಂತ ಹೇಳಿದ್ರು ಕೂಡ ಆ ರಕ್ಷಣೆ ಎಲ್ಲ ಒಂದ್ ಕಡೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಲ್ವಾ ಅಂತ. ಅರಾಜಕತೆ ತಲೆದೋರ್ತಾ ಇದಲ್ವಾ? ಏನು ಬೇಕಾಗಿಲ್ಲ ಅವ್ರಿಗೆ. ರಾಜ್ಯದಲ್ಲಿ ಸಹಜವಾಗಿರ್ಬೇಕು ಅಂತ, ಅವ್ರ ಆರೋಗ್ಯವಾಗಿ ಜನಗಳು ಇರ್ಬೇಕು ಅಂತ ಅವ್ರಿಗೆ ಅನ್ಸಿಲ್ವಲ್ಲ. ಅನಾರೋಗ್ಯ ಹೆಚ್ಚಾಗ್ಲಿ, ಅಲ್ಲಿ ಅರಾಜಕತೆ ಹೆಚ್ಚಾಗ್ಲಿ, ಇದೇ ಅವ್ರಿಗೆ ಬೇಕಾಗಿರೋದು. ಯಾಕೆ ಬೌನ್ಸರ್ ಹೊರಗೆ ಬರ್ಲಿಲ್ಲ? ಬೌನ್ಸರ್ ಹೊರಗೆ ಬಂದು ಪೇಪರ್ನ ಬರ್ತಾರೆ, ನೀವೆಲ್ಲ ಪಬ್ಲಿಷ್ ಮಾಡ್ತೀರಿ. ನಾಳೆ ಅವರ ಪಬ್ ಯಾರು ಬರಲ್ವಲ್ಲ, ಆ ಭಯ ಅವ್ರಿಗೆ, ಮಾಲೀಕರಿಗೆ. ಅದರಿಂದ ಅವ್ರ ಮುಂದೆ ಬರೋದಿಲ್ಲ. ಇದೆಲ್ಲ ನೋಡಿದ್ರೆ ಇದು ಎಲ್ಲ ಸರ್ಕಾರ, ಸಮಾಜ ಎಲ್ಲರೂ ಒಂದ್ ಕಡೆ ಮಹಿಳೆಯರು ಅಂದ್ರೆ ತಾತ್ಸಾರ ಭಾವನೆ. ಮಹಿಳೆಯರು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಭಾವನೆಯಲ್ಲಿದ್ದಾರೆ. ನಾಗರಿಕತೆ ಹೆಚ್ಚುತ್ತಾ ಇಲ್ಲ, ಹಿಂದಕ್ಕೆ ಹೋಗ್ತಾ ಇದೆ. ಪ್ರಮೀಳಾ ನೇಸರ್ಗಿ ಅವರೇ, ತಾವು ಕೂಡ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು. ನನಗೆ ಒಂದು ಪ್ರಶ್ನೆ ಇದೆ, ಏನಂತಂದ್ರೆ ಇಲ್ಲಿ ವ್ಯವಸ್ಥೆ, ಸಮಾಜ ಇನ್ನು ಕೂಡ ಬಹಳಷ್ಟು ಸುಧಾರಿಸಬೇಕಾಗಿದೆ. ಆದ್ರೆ ಅಟ್ ದಿ ಸೇಮ್ ಟೈಮ್ ಮಹಿಳೆಯರು ಕೂಡ ತಮ್ಮ ಘನತೆಯನ್ನ ಯಾವುದೇ ಕಾರಣಕ್ಕೂ ರಸ್ತೆಗೆ ಬೀಳದಿರೋ ತರ ಅಥವಾ ಇಂತಹ ಒಂದು ಅನಾಹುತಗಳಿಗೆ ನಂಬಿಕಸ್ಥರಿಂದಲೇ ಮೋಸ ಆಗದಿರೋ ತರ ತಾವು ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ಅನ್ಸುತ್ತಲ್ವ? ಯಾಕಂದ್ರೆ ಇಲ್ಲಿ ನೀವು ಹೇಳಿದ್ರಿ ಕುಡಿತ ವಿಚಾರ ತಪ್ಪು ಅಂತ, ಓಕೆ, ಅದನ್ನು ಒಪ್ಕೊಂಡು. ಅದ್ರ ಜೊತೆಗೆ ಆಕೆ ಆಲ್ರೆಡಿ ಕುಡಿದಿದ್ರು ಕೂಡ ಸ್ನೇಹಿತರ ಜೊತೆಗೆ ಹೋಗಿ ಕಂಠಪೂರ್ತಿ ಕುಡಿದು ಆಕೆಗೆ ಏನಾಗಿದೆ ಅನ್ನೋದ್ರ ಅರಿವು ಕೂಡ ಇಲ್ಲ, ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಆಕೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಂತಹ ಸ್ಥಿತಿಯನ್ನ ಮಹಿಳೆಯರು ಕೂಡ ತಂದ್ಕೋಬಾರ್ದು ಅಂತ ಅನ್ಸತ್ತಲ್ವಾ ಅಂತ? ಖಂಡಿತವಾಗಿ ಮನೆ ವಾತಾವರಣ ಅವ್ರನ್ನ ಹೆಂಗ್ ಬೆಳೆಸ್ತಾರೋ ಅದ್ರ ಮೇಲೆ ಹೋಗ್ತಾರೆ. ಇಲ್ಲಿ ಏನಾಗಿದೆ ನೋಡಿ, ಮಹಿಳೆಯರನ್ನ ನಾವೇನ್ ಹೇಳಿದ್ವಿ, ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ ಈ ಬಾರ್ಗಳ್ಸ್ ಇರಬಾರ್ದು, ಅವ್ರನ್ನೆಲ್ಲ ಇರಬಾರ್ದು ಅಂದ್ವಿ. ಅದು ಏನ್ ಹೇಳ್ದು, ಅದ್ರ ಬಗ್ಗೆ ಕ್ರಮ ತಗೊಂಡು ಕೂಡ ಕೋರ್ಟ್ ಅದಕ್ಕೆ ಬಂದ್ಬಿಟ್ರು ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಬಿಡ್ತಲ್ಲ. ನಮ್ಗೆ ಏನಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ, ಸಮಾಜ, ಸರ್ಕಾರ, ಕಾನೂನು ಎಲ್ಲದಕ್ಕೂ ಒಂದು ಹಿಡಿತ. ಒಬ್ರ ಮೇಲೆ ಒಬ್ರು ನೀವು ಮಾಡ್ತೀರಾ, ಅದನ್ನ ನಾವು ಹೊರತಾಗ್ತೀವಿ ಅಂತ ಕೋರ್ಟ್ಗಳೇ ಮುಂದಕ್ಕೆ ಬರ್ತಾರೆ. ಇದರಿಂದ ಏನಾಗಿದೆ ಅಂತಂದ್ರೆ ನಾವೆಲ್ಲೋ ಎಡುತ್ತಾ ಇದೀವಿ. ದಟ್ಸ್ ಸಮಥಿಂಗ್ ರಾಂಗ್ ಇನ್ ದಿ ಸಿಸ್ಟಮ್. ಅದನ್ನ ಬದಲಾವಣೆ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಮಾಡ್ಬೇಕು. ನೀವು ಮಾಡ್ತಾ ಇದ್ದೀರಿ, ನಾವು ಮಾಡ್ಬೇಕು, ಸಮಾಜನೂ ಮಾಡ್ಬೇಕು, ಸರ್ಕಾರನು ಮಾಡ್ಬೇಕು, ನಾಗರಿಕರು ಕೂಡ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ತಮ್ಮ ಕರ್ತವ್ಯವನ್ನ ತಾವು ಸರಿಯಾಗಿ ಮಾಡ್ತು ಅಂತಾನೆ ಆಗ್ತಾರೆ. ಖಂಡಿತ. ಅಂದ್ರೆ ಈ ವಿಚಾರದಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, ಮಹಿಳೆಯರು ಕೂಡ ತಮ್ಮ ಜಾಗೃತಿಯನ್ನು, ತಮ್ಮ ಒಂದು ರಕ್ಷಣೆಯನ್ನ ತಾವೇ ಮಾಡ್ಕೊಳ್ಳುವಷ್ಟರ ಮಟ್ಟಿನ ಎಚ್ಚರ ಕೂಡ ಇರಬೇಕು ಅನ್ನುವಂಥದ್ದು ತಮ್ಮ ಮಾತು. ಹಾಗಿದ್ರೆ ಖಂಡಿತ. ಓಕೆ, ಈಗ ಈ ಒಂದು ಪ್ರಕರಣದಲ್ಲಿ ಈಗ ಯಮನ್ ಮೂಲದ ಪ್ರಜೆ ಕೂಡ ಒಬ್ಬ ಆರೋಪಿ, ಮತ್ತೆ ಇನ್ನೊಬ್ಬ ರಿಕ್ಕಿ ಅಲಿಯಾಸ್ ತಿಮ್ಮಣ್ಣ ಉತ್ತಪ್ಪ ಅನ್ನುವನು ಕೂಡ ಆರೋಪಿ. ಇಬ್ರು ಕೂಡ ಆಕೆಯ ಸ್ನೇಹಿತರೆ, ನಂಬಿಕಸ್ಥರೇ ಮಾಡಿರುವಂತಹ ದ್ರೋಹ ಇದು. ಸೊ ಅದು ಕೂಡ ಈಗ ರೇಪ್ ಅಂತ ಕೂಡ ದಾಖಲಾಗ್ತಾ ಇಲ್ಲ, ಯಾಕಂದ್ರೆ ಆಕೆ ಏನಾಗಿದೆ ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿ ಕೇಸ್ ರನ್ ಪಡ್ಕೋಬಹುದು ಅಂತ ಅನ್ಸುತ್ತೆ ತಾವು ವಕೀಲರು ಕೂಡ? ನೋಡಿ, ಇಲ್ಲಿ ವಿದೇಶಿ ಪ್ರಜೆಗಳನ್ನ ರಿಜಿಸ್ಟರ್ ಮಾಡ್ಬೇಕು ಫಸ್ಟ್ ಎಂಟರ್ ಆದಾಗ. ಯಾವ್ಯಾವ ಪ್ರಜೆಗಳು, ವಿದೇಶಿ ಪ್ರಜೆಗಳು ಕರ್ನಾಟಕಕ್ಕೆ ಬರ್ತಾರೆ, ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಅವ್ರ ಹವ್ಯಾಸಗಳೇನು, ಅವ್ರ ಕೆಲಸ ಮಾಡಕ್ ಬಂದಿದ್ದಾರ ಅಥವಾ ಈ ತರ ದುರ್ವ್ಯವಹಾರ ಮಾಡಕ್ ಬಂದಿದ್ದಾರೆ ಅಂತ ಒಂದು ನಿಗಾ ಇಡ್ಬೇಕು, ಒಂದು ರಿಜಿಸ್ಟ್ರೇಷನ್ ಇರ್ಬೇಕು, ಮೇಂಟೆನೆನ್ಸ್ ಇರ್ಬೇಕು, ಮಾನಿಟರಿಂಗ್ ಬೇಕು. ಫಾರಿನ್ ಸ್ಟೂಡೆಂಟ್ಸ್ ಮೇಲೆ ರಿಜಿಸ್ಟ್ರೇಷನ್ ಇರ್ಬೇಕು. ಅದೇ ಇಲ್ಲ, ಅವ್ರು ಬೇಕಾಬಿಟ್ಟಿ ಬರ್ತಾರೆ, ಅವ್ರ ದೇಶ ಬಿಟ್ಟು ಬರ್ತಾರೆ, ಇಲ್ಲಿರೋರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ನಮ್ಮ ಹೆಣ್ಮಕ್ಳು ಅವರು ಮೊದ್ಲೇ ಅಜ್ಞಾನಿಗಳು,
ಖಂಡಿತ ಸರಿಯಾದ ತಿಳುವಳಿಕೆ ಇರಲ್ಲ ಅವ್ರಿಗೆ. ಅವ್ರೇನ್ ಅನ್ಕೊಳ್ತಾರೆ, ಯಾರಾದ್ರೂ ಒಬ್ಬ ನಾನು ಲವ್ ಮಾಡ್ತೀನಿ ಅಂತ ನಂಬ್ತಾರೆ, ನಂಬಿ ಬಲೆಗೆ ಬಿದ್ದು ಬಿಡ್ತಾರೆ. ಅವ್ರದ್ದು ಸರಿಯಾಗಿ ತಿಳ್ಕೊಳ್ಳೋ ಅಷ್ಟರಲ್ಲಿ ಅನಾಹುತ ಆಗೋಗಿರುತ್ತೆ. ಅಯ್ಯೋ ನಾನ್ ನಂಬಿಟ್ಟೆ ಮೇಡಮ್ ಅಂತ ಬರ್ತಾರಲ್ಲ, ಯಾಕಮ್ಮ ಹಿಂಗ್ ಮಾಡ್ದೆ, ನಾನ್ ನಂಬಿಟ್ಟೆ ಮೇಡಮ್, ಐ ಥಾಟ್ ದಟ್ ಯು ವಿಲ್ ಮ್ಯಾರಿ ಮೀ, ಐ ಥಾಟ್ ಯು ವಿಲ್ ಟೇಕ್ ಕೇರ್ ಆಫ್ ಮೀ, ನಾನು ಅವನಂಗ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ಈ ರೀತಿ ನಂಬಿಡ್ತಾರೆ. ಆ ನಂಬಿಕೆ ಅವ್ರನ್ನ ಆ ತರ ಒಯ್ದು ಮಾಡ್ಬಿಡ್ತಾರೆ. ಅದರಿಂದ ಆ ನಂಬಿಕೆ ಬರ್ದಂಗೆ ಯಾವ ತರ ಸ್ಥಿರಪ್ರಜ್ಞರಾಗಿರ್ಬೇಕು, ಯಾವ್ಯಾವ ವಯಸ್ಸಿನಲ್ಲಿ ಏನ್ ಮಾಡ್ಬೇಕು, ಎಂತ ಅವ್ರ ಸ್ನೇಹ ಬೆಳೆಸ್ಬೇಕು, ಅವ್ರ ಸ್ನೇಹ ನಿಜವಾದ್ದು ಅಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೂ ಹೇಗೆ, ಇವೆಲ್ಲಕ್ಕೂ ಕೂಡ ಒಂದು ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳ್ತೀರಿ, ಏನಾದ್ರು ಒಂದ್ ಕಡೆ ಮಾಡ್ಲೇಬೇಕು. ಅಪ್ಪ ಯುವತಿಯರಿಗೂ ಕೂಡ ಒಂದು ಕೌನ್ಸಿಲಿಂಗ್ ಸೆಂಟರ್ ಮಾಡಿ ಹೇಗೆ ಅವ್ರ ನಡವಳಿಕೆ ಇರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ದಾರಿದೀಪ ಆಗತಕ್ಕ ಒಂದು ಕೆಲಸವನ್ನ ನಾವು ಕೂಡ ಮಾಡಬೇಕು. ನೀವು ಖಂಡಿತವಾಗಿ ಮಾಡ್ತಾ ಇದ್ದೀರಿ. ಐ ಆಮ್ ಅಪ್ರಿಶಿಯೇಟಿಂಗ್. ಓಕೆ, ಧನ್ಯವಾದ ಪ್ರಮೀಳಾ ನೇಸರ್ಗಿ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಈ ಘಟನೆಯ ಬಗ್ಗೆ ಪ್ರಮೀಳಾ ನೇಸರ್ಗಿ ಅವರು ಪ್ರತಿಕ್ರಿಯೆ ಕೊಡ್ತಾ, ಒಂದು ಕಡೆ ಸರ್ಕಾರದಿಂದ ಸರಿಯಾದ ಪ್ರಯತ್ನ ಆಗಬೇಕು, ಸರ್ಕಾರದಿಂದ ಗೃಹ ಸಚಿವರು ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಬೇಕು, ಯಾವುದೇ ರೀತಿಯ ಅವಘಡ ಆಗದೇ ಇರೋ ತರ, ಇಂತಹ ಲೈಂಗಿಕ ದೌರ್ಜನ್ಯ ಕೇಸ್ಗಳು ಆಗದೇ ಇರೋ ತರ, ಇಂತಹ ಅನಾಹುತಗಳು ನಡೆದೇ ಇರೋ ತರ ಇನ್ನಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಕಾನೂನನ್ನ ಇನ್ನಷ್ಟು ಬಿಗಿಗೊಳಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮಹಿಳೆಯರು ಕೂಡ, ಸ್ತ್ರೀಯರು ಕೂಡ ಇಂತಹ ಒಂದು ಸಂದರ್ಭಗಳಲ್ಲಿ ತಾವು ದುರುಪಯೋಗ ಆಗುವಂತಹ ಅವಕಾಶ ಹೆಚ್ಚಿದೆ ಅನ್ನುವಂತಹ ವಿಚಾರ ಬಂದಾಗ ಆಕೆ ಕೂಡ ಮೈ ಮೇಲೆ ಜ್ಞಾನ ಇರುವಷ್ಟರ ಮಟ್ಟಿಗಿನ ಒಂದು ನಡತೆಯನ್ನ ಹೊಂದಿರಬೇಕು. ಇಲ್ಲಾಂತಂದ್ರೆ ಆಕೆಗೆ ಏನಾಗಿದೆ ಅನ್ನೋದರ ಅರಿವು ಕೂಡ ಇರೋದಿಲ್ಲ. ರಸ್ತೆಯಲ್ಲಿ ಆಕೆಯನ್ನ ಬಿಸಾಕಿ ಹೋದ್ರೂ ಕೂಡ ಆಕೆಗೆ ಪ್ರಜ್ಞೆ ಕೂಡ ಇಲ್ಲದಿರುವಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗಿನ ಕುಡಿತದ ಹವ್ಯಾಸ ಕೂಡ ಒಳ್ಳೆಯದಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಯ ತಲೆ ತಗ್ಗಿಸುವಂತೆ ಮಾಡಿದಂತಹ ಘಟನೆ, ಮತ್ತೊಂದು ಘಟನೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಒಂದು ಕಡೆ ಈ ರೀತಿ ಮಾಡೋದನ್ನ ಯಾರು ಕೂಡ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಮಹಿಳೆಯರಿಗೆ ಗೌರವ ಕೊಡಬೇಕಾಗಿದ್ದು, ಮಹಿಳೆಯರ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕಾಗಿದ್ದು, ಅಷ್ಟು ಮಾತ್ರವಲ್ಲ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಕೊಡಬೇಕಾಗಿದ್ದು ಕೂಡ ಒಂದು ಕರ್ತವ್ಯ ಆಗಿರುತ್ತೆ. ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಇಲ್ಲಿದೆ, ಸಮಾಜದ ಜವಾಬ್ದಾರಿ ಕೂಡ ಇದೆ, ಪುರುಷರ ಜವಾಬ್ದಾರಿ ಕೂಡ ಇದೆ, ಅದರ ಜೊತೆಗೆ ಮಹಿಳೆಯರ ಜವಾಬ್ದಾರಿ ಕೂಡ ಇದೆ. ತಾವು ಯಾವುದೇ ಕಾರಣಕ್ಕೂ ನಿಕೃಷ್ಟ ಆಗದೇ ಇರೋ ತರ ನೋಡ್ಕೊಳ್ಳುವಂಥದ್ದು ಕೂಡ ಮಹಿಳೆಯರ ಜವಾಬ್ದಾರಿ ಆಗುತ್ತೆ. ಈ ಒಂದು ಘಟನೆ ನೋಡಿದ್ರೆ ನಾವು ಅದರಲ್ಲಿ ಗಮನಿಸಬಹುದು, ಆಕೆ ಆಲ್ರೆಡಿ ಸಾಕಷ್ಟು ಕುಡಿತವನ್ನ ಮಾಡಿ ನಂತರ ಆಕೆ ಪಾರ್ಟಿಗೆ ಇದೇ ಹುಡುಗರ ಜೊತೆಗೆ ಆಕೆ ಬಂದಿರೋದು. ಅದಾದ ನಂತರ ಮತ್ತೆ ಕಂಠಪೂರ್ತಿ ಆಕೆ ಕುಡಿದು ಆಕೆಗೆ ಏನಾಗ್ತಿದೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ. ಇನ್ನು ಆ ಯುವಕರು ಸ್ನೇಹಿತರು ಅಂತ ಹೇಳ್ಕೊಂಡು ಆಕೆಗೆ ಕಿರುಕುಳವನ್ನ ಕೊಡ್ತಾರೆ, ಮೋಸ ಮಾಡ್ತಾರೆ. ಅದನ್ನ ತಡೆಯೋದಿಕ್ಕೆ ಅಲ್ಲಿ ಪಬ್ನಲ್ಲೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ. ಯಾರಿಗೂ ಕೂಡ ಅನುಮಾನ ಬರ್ದೇ ಇರೋ ರೀತಿಲಿ ಯುವಕರು ಪ್ಲಾನ್ ಮಾಡ್ಕೊಂಡು ಆಕೆಯನ್ನ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನ ರಸ್ತೆಯಲ್ಲಿ ಬಿಸಾಕಿ ಹೋಗ್ತಾರೆ. ನಂತರ ಆಕೆಯನ್ನ ಮಹಿಳೆಯೊಬ್ಬರು ರಕ್ಷಣೆ ಮಾಡಿ ಆಕೆಗೆ ಈ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾರೆ. ನಂತರ ಆಕೆ ದೂರು ಕೊಡೋದಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಹಿಳಾ ಪೊಲೀಸರು ಆಕೆಯ ದೂರನ್ನ ಸ್ವೀಕರಿಸೋದಿಲ್ಲ. ನಂತರ ಬಾಣಸವಾಡಿ ಇನ್ಸ್ಪೆಕ್ಟರ್ ಆಕೆಯ ದೂರನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಈ ಒಂದು ಆರೋಪಿಗಳನ್ನ ಕಂಡು ಹಿಡಿದು ಅವರನ್ನ ಈಗ ಅರೆಸ್ಟ್ ಮಾಡಿಸಿದ್ದಾರೆ. ಇದರಲ್ಲಿ ಆರೋಪಿಗಳಲ್ಲಿ ಇಬ್ರು, ಒಬ್ಬ ಯಮನ್ ಮೂಲದ ಪ್ರಜೆ ಮತ್ತೊಬ್ಬ ರಿಕ್ಕಿ ಅಲಿಯಾಸ್ ತಿಮ್ಮಣ್ಣ ಉತ್ತಪ್ಪ ಅಂತ, ಇವರಿಬ್ರು ಕೂಡ ಆರೋಪಿಗಳು. ಇಬ್ರು ಕೂಡ ಆಕೆಯ ಕಾಮನ್ ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರಾಗಿದ್ದವರು. ಆದ್ರೆ ಅವರು ಇಂತಹ ಕೃತ್ಯವನ್ನ ಎಸಗಿದ್ದಾರೆ. ಇದು ಆಕೆಗೂ ಕೂಡ ನಂಬೋದಕ್ಕೆ ಕಷ್ಟ ಆಗಿದಂತಹ ಸಂದರ್ಭ. ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿರುವಂತಹ ಮಂಜುಳಾ ಮಾನಸ್ ಅವರು ಸಂಪರ್ಕದಲ್ಲಿದ್ದಾರೆ. ಮಂಜುಳಾ ಮಾನಸ್ ಅವರೇ, ಈ ಘಟನೆಯನ್ನ ನೋಡ್ತಾ ಇದ್ರೆ ಮಹಿಳಾ ಪೊಲೀಸರೇ ಆಕೆಯ ಬಗ್ಗೆ ದೂರನ್ನ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಯಾಕೆ ಈ ರೀತಿ ಆಯ್ತು ಅಂತ? ಈ ಪೊಲೀಸ್ನವ್ರಿಗೆ ಏನಾಗಿದೆ ಅಂತ ನನ್ಗೆ ಗೊತ್ತಾಗಲ್ಲ. ಯಾವ ಲಿಮಿಟ್ ಅಲ್ಲಿ ಯಾವುದೇ ಕ್ರೈಮ್ ಆದ್ರೂ ಕೂಡ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರುತ್ತೆ ಅನ್ನೋದು ಸೆಕೆಂಡರಿ. ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಳ್ಬೇಕಾದದ್ದು ಅವ್ರ ಜವಾಬ್ದಾರಿ. ಹಲೋ, ಅದರಲ್ಲೂ ಕೂಡ ಗಮನಿಸಬೇಕು, ಮಹಿಳಾ ಪೊಲೀಸರೇ ರಿಜೆಕ್ಟ್ ಮಾಡಿರೋದು. ಏನಪ್ಪ ನನ್ಗೆ ಅರ್ಥ ಆಗ್ತಾ ಇಲ್ಲ, ಯಾವ ಕಾರಣಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ. ಹೈಯರ್ ಆಫೀಸರ್ಸ್ ಯಾರಿದ್ದಾರೆ ಅವರು ಯಾವ ಸ್ಟೇಷನ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ಅನ್ನೆಸೆಸರಿ ಈ ತರ ಪಾಪ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದಂತ ಸಂದರ್ಭದಲ್ಲಿ ಯಾವ ಜೂರಿಸ್ಡಿಕ್ಷನ್ಗೆ ಬರುವಂತಹ ಪೊಲೀಸ್ ಸ್ಟೇಷನ್ ಅವರು, ಅದು ವುಮೆನ್ ಪೊಲೀಸ್ ಸ್ಟೇಷನ್ ಆಗ್ಬೋದು ಅಥವಾ ಜನರಲ್ ಪೊಲೀಸ್ ಸ್ಟೇಷನ್ ಆಗ್ಬೋದು, ಯಾರಾದ್ರೂ ಅದನ್ನ ಕ್ರೈಮ್ ರಿಜಿಸ್ಟರ್ ಮಾಡ್ಲೇಬೇಕು. ಆಮೇಲೆ ಟ್ರಾನ್ಸ್ಫರ್ ಮಾಡುವಂತಹ ಜವಾಬ್ದಾರಿ ಅವರ ಹೆಗಲ ಮೇಲೆ ಇರುತ್ತೆ. ಅದನ್ನ ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳ ಗಮನಕ್ಕೆ ತರೋದು ಒಳ್ಳೇದು ಅನ್ಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕ್ರೈಮ್ಸ್ ನಡೀತಾ ಇರೋದ್ರಿಂದ ಸಾಧ್ಯ ಆದಷ್ಟು ಈ ತರದ್ದು ಪ್ರಕರಣಗಳು ಹೇಳಿಕೆ ಮೂಲಕ ಕೊಟ್ಟರು ಕೂಡ ರಿಸೀವ್ ಮಾಡ್ಕೋಬೇಕು, ಅವಾಯ್ಡ್ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಈ ತರ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಇದು ನಿಜವಾಗ್ಲೂ ಯಾರು ಒಪ್ಪುವಂತದ್ದಲ್ಲ ಇದು. ಆಮೇಲೆ ಈ ಘಟನೆ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಯಾಕೆ ಈ ರೀತಿ ಆಗಿರಬಹುದು ಅಂತ ಅನ್ಸುತ್ತೆ? ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅನ್ಸುತ್ತೆ?
ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಇದು ನ್ಯೂ ಇಯರ್ದು ಸೆಲೆಬ್ರೇಷನ್ ನಂತರದಲ್ಲಿ ಬ್ರಿಗೇಡ್ ರಸ್ತೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಇದ್ರಲ್ಲಿರ್ಬೋದು, ಮೊನ್ನೆ ತುಮಕೂರಲ್ಲಿ ನಡೆದಿದ್ದಿರ್ಬೋದು, ದೆಹಲಿಯಲ್ಲಿ ನಡೆದಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಭಯ ಇಲ್ವಾ ಅಂತ ಅನ್ಸುತ್ತೆ. ಈ ಭಯದ ವಾತಾವರಣ, ಆಮೇಲೆ ಪಬ್ಲಿಕ್ಸ್ ಜೊತೆನಲ್ಲಿ ಪಬ್ಲಿಕ್ಸ್ ಇರುವಂತ ಸಂದರ್ಭಗಳಲ್ಲಿಯೂ ಕೂಡ ಈ ರೀತಿ ನಡ್ಕೋತಾ ಇರೋದು ನೋಡಿದ್ರೆ ನೈತಿಕವಾಗಿ ಎಲ್ಲೋ ಒಂದ್ ರೀತಿಯ ಇಡೀ ಸಮಾಜ ಕುಸ್ತಿದೆಯೇನೋ ಅಂತ ಅನ್ಸುತ್ತೆ. ಸಾಮೂಹಿಕವಾಗಿ ಸಾರ್ವಜನಿಕರು ಕೂಡ ನಾವು ಸ್ಪಂದನ ಶಕ್ತಿಯನ್ನ ಕಳ್ಕೊಳ್ತಿದೀವ, ಅಥವಾ ನಮ್ಮೊಳಗಡೆ ಎಲ್ಲೋ ಒಂದ್ ಕಡೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾದಂತಹ ಜವಾಬ್ದಾರಿಗಳಿಂದ ನುಣುಚ್ಕೊಳ್ತಾ ಇದೀವ. ನಮ್ಗೆ ಆಗ್ಬೇಕು ಅಂತ ಬಿಟ್ಟು ಎಲ್ಲೋ ಒಂದು ಕಡೆ ನಾವು ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇರೋದ್ರಿಂದನೂ ಈ ತರ ಪುಂಡು ಪೋಖರಿಗಳು ಸಿಕ್ಕ ಕಡೆ ಎಲ್ಲ ಹೆಣ್ಮಕ್ಳನ್ನ ಈ ರೀತಿ ಕಾಮುಕತೆಯಿಂದ ಭಾವಿಸುವಂತದ್ದು ಅಥವಾ ಸೇಡಿಸುವಂತದ್ದು, ಪ್ರಚೋದನೆ ಮಾಡುವಂತದ್ದು ಅಥವಾ ಈ ತರದ್ದು ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಿವೆ ಅಂತ ಅನ್ಸುತ್ತೆ. ಮಂಜುಳಾ ಮನಸ್ ಅವರೇ, ಇನ್ನೊಂದು ಹೊಸ ವರ್ಷಾಚರಣೆ ಅಂತಂದ್ರೆ ಸಂಭ್ರಮ ಕೂಡ ಜಾಸ್ತಿ ಇರುತ್ತೆ, ಅದರ ಜೊತೆಗೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅದ್ರೂ ಕೂಡ ಬ್ರಿಗೇಡ್ ರೋಡ್ ಅಲ್ಲಿನ ಪಬ್ಬಲ್ಲಿ ಈ ರೀತಿ ಆಯ್ತು ಅಂದ್ರೆ ಆಶ್ಚರ್ಯ ಆಗುತ್ತೆ. ಅಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿರುತ್ತಲ್ವಾ, ಪಬ್ಗಳಲ್ಲಿ ಬೌನ್ಸರ್ಗಳು ಇರ್ತಾರಲ್ವಾ, ಎಲ್ಲ ಸೇಫ್ಟಿ ಕ್ರಮಗಳನ್ನ ಕೈಗೊಂಡಿರ್ತಾರಲ್ವಾ, ಆದ್ರೂ ಯಾಕೆ ಈ ರೀತಿ ಆಗ್ತದೆ? ಎಲ್ಲಿ ವ್ಯವಸ್ಥೆ ಲೋಪ ಆಗ್ತಿದೆ ಅಂತ ಅನಿಸ್ತಾ ಇದೆ? ಇಲ್ಲ ಅನ್ಸುತ್ತೆ ನನಗೆ, ಈಗ ಪೊಲೀಸ್ ಇಲಾಖೆಯವ್ರನ್ನ ಒಬ್ಬರನ್ನ ಹೊಣೆಗಾರ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಘಟನೆಗಳು ನಡೆಯುತ್ತೋ ಅಲ್ಲಿ ಸಾರ್ವಜನಿಕರ ಜವಾಬ್ದಾರಿಗಳು ಕೂಡ ತುಂಬಾ ಇರುತ್ತೆ. ಯಾವುದೇ ಇನ್ಸಿಡೆಂಟ್ಗಳು ನಡೆದಾಗ ಸಾರ್ವಜನಿಕರು ಮೂಕ ಪ್ರೇಕ್ಷಕರಾಗಿ ನೋಡೋದನ್ನ ಬಿಟ್ಟು ಇಮಿಡಿಯೇಟ್ ಆಗಿ ಅಟ್ಲೀಸ್ಟ್ ನಮ್ಮನೆ ಹೆಣ್ಮಗಳು ಅವಳು ಅನ್ನೋ ರೀತಿಯಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಅಲ್ಲಿ ಯಾರು ಪುಂಡು ಪೋಖರಿಗಳು ಹೆಣ್ಮಕ್ಳನ್ನ ಆ ರೀತಿ ನಡೆಸ್ಕೊಳ್ತಾರೆ ಅವ್ರ ಮೇಲೆ ಸ್ವಲ್ಪ ಅಲ್ಲೇ ಮಾಡೋದು ಅಥವಾ ಅವ್ರನ್ನ ಬೆದರಿಸೋದು ಅಥವಾ ಅವ್ರ ವಿರುದ್ಧ ಕಂಪ್ಲೇಂಟ್ ಲಾಂಚ್ ಮಾಡುವಂತದ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳು ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ. ಮತ್ತೆ ಪೊಲೀಸರು ಕೂಡ ಸ್ವಲ್ಪ ಹೈ ಅಲರ್ಟ್ ಆಗ್ಬೇಕು. ಮತ್ತೆ ಎಲ್ಲಿ ಪಬ್ಗಳಲ್ಲಿಯೂ ಕೂಡ ಅಲ್ಲಿ ಯಾರಿರ್ತಾರೆ ಸಂಬಂಧಪಟ್ಟವರು ಕೂಡ ಇಂತಹ ಘಟನೆಗಳು ನಡೆಯದೇ ರೀತಿನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಯಾವ ರೀತಿಯಾದಂತ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ತಗೋಬೇಕು ಅನ್ನೋದನ್ನು ಮುನ್ನೆಚ್ಚರಿಕೆಯಾಗಿ ತಗೋಬೇಕಾಗುತ್ತೆ, ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗತ್ತೆ. ಅದರ ಜೊತೆಗೆ ಮಹಿಳೆಯರು ಕೂಡ ಸ್ವಲ್ಪ ತಮ್ಮ ಜವಾಬ್ದಾರಿ ನೋಡ್ಕೋಬೇಕು ಅಂತ ಅನ್ಸುತ್ತೆ. ಈ ಒಂದು ಘಟನೆಯನ್ನು ನೋಡ್ತದೆ, ಪರ್ಟಿಕ್ಯುಲರ್ಲಿ ಈ ಒಂದು ಘಟನೆ ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕಂತಂದ್ರೆ ಅಲ್ಲಿ ಈಗ ಆಗಿರುವಂತಹ ಘಟನೆ ಆಲ್ರೆಡಿ ಆಕೆ ತುಂಬಾ ಕುಡ್ದಿರ್ತಾಳೆ. ಅದಾದ ನಂತರ ಈ ಇಬ್ಬರು ಯಾರು ಆರೋಪಿಗಳಿದ್ದಾರೆ ಅವ್ರ ಜೊತೆಗೆ ಆಕೆ ಪಬ್ಗೆ ಬರ್ತಾಳೆ. ನಂತರ ಅಲ್ಲಿ ಕಂಠಪೂರ್ತಿ ಕುಡಿದು ಆಕೆಗೆ ಏನಾಗ್ತಿದೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ. ಮಾತ್ರವಲ್ಲ, ಅವರನ್ನ ವಿರೋಧಿಸೋದಕ್ಕೆ ಆಕೆಗೆ ಶಕ್ತಿ ಕೂಡ ಇರೋದಿಲ್ಲ. ಅಂತಹ ಒಂದು ಘಟನೆ ಕೂಡ ನಡೆದಿದೆ. ಅದಾದ್ಮೇಲೆ ಆಕೆಯನ್ನ ರಸ್ತೆ ಬದಿಯಲ್ಲಿ ಬಿಸಾಕ್ ಹೋಗಿದ್ದಾರೆ. ಅವಾಗ್ಲೂ ಆಕೆ ಗೊತ್ತಿಲ್ಲ ಏನಾಗಿದೆ, ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ಯಾ ಇಲ್ವಾ ಅನ್ನೋದು ಕೂಡ ಆಕೆಗೆ ಗೊತ್ತಾಗ್ತಾ ಇಲ್ಲ. ಸೊ ಆಕೆ ಸ್ನೇಹಿತರು ಅಂತ ನಂಬ್ಕೊಂಡು ಈಗ ಬಂದಿದ್ದಾಗ ಆಗಿರುವಂತಹ ಘಟನೆ ಇದು. ಇದರಲ್ಲಿ ಮಹಿಳೆಯರು ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ ಇನ್ನು ಮುಂದಿನ ವರ್ಷಾಚರಣೆ ಆಗಿರಬಹುದು, ಇಂತಹ ಒಂದು ಸ್ಪೆಷಲ್ ಒಕೇಶನ್ಗಳಲ್ಲಿ? ಅಲ್ಲ, ನಿಜ ಇದು ಸಾಂಸ್ಕೃತಿಕವಾಗಿ ನಾವು ಏನೆಲ್ಲ ಕೆಲವೊಂದು ಭಿನ್ನತೆಗಳಿದ್ರೂ ಕೂಡ ಕೆಲವೊಂದು ಸಮಾನತೆಯ ದೃಷ್ಟಿಯಲ್ಲಿ ಇತ್ತೀಚಿನ ಹೆಣ್ಮಕ್ಳುಗಳು ಸ್ವೇಚ್ಛಾಚಾರವನ್ನ ಏನ್ ಮಾಡ್ತಾರೆ ಅದನ್ನ ನಾನು ಕೂಡ ಖಂಡಿಸ್ತೀನಿ. ಸಾರ್ವಜನಿಕವಾಗಿ ನಾವು ಹೆಣ್ಮಕ್ಳು ಹೇಗಿರ್ಬೇಕು ಹಾಗೆ ಇರ್ಬೇಕು. ಹಾಗಂತ ಕೆಲವೊಂದು ಸೆಲೆಬ್ರೇಷನ್ಗೆ ಹೋಗುವಂತ ಸಂದರ್ಭಗಳಲ್ಲಿ ನಡೆಯುವಂತಹ ಘಟನೆಗಳನ್ನ ಆಧಾರವಾಗಿ ಇಟ್ಕೊಳ್ಳೋದ್ರ ಬದಲು ಈಗ ಹೇಳ್ತಾ ಇದ್ರಿ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಹೆಣ್ಮಕ್ಳುಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಎಲ್ಲವನ್ನು ಸಾರ್ವಜನಿಕರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಪೊಲೀಸ್ನವರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಪಬ್ ಅವರು ಇನ್ಯಾರೋ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ನಮ್ಮ ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇವರು ಸಿಗರೇಟ್ ಸೇದೋದು ಅಥವಾ ಇನ್ನೇನು ಮದ್ಯ ಸೇವನೆ ಮಾಡೋದು ಇದನ್ನು ಕೂಡ ಇದು ಒಂದ್ ರೀತಿಯ ಸ್ವೇಚ್ಛಾಚಾರ ಅನ್ಸುತ್ತೆ. ನಮ್ಮ ಪ್ರೊಟೆಕ್ಷನ್ ಅನ್ನ ನಾವು ಕೂಡ ಸಾಧ್ಯ ಆದಷ್ಟು ಹೆಣ್ಮಕ್ಳು ನಮ್ಮ ಪ್ರೊಟೆಕ್ಷನ್ ಅನ್ನ ನಾವು ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಧನ್ಯವಾದ ಮಂಜುಳಾ ಮಾನಸ್ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಮಾಲಗತ್ತಿ ಅವರೇ, ಈಗ ಬ್ರಿಗೇಡ್ ರೋಡ್ನ ಫ್ಯೂಷನ್ ಪಬ್ನಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಕೇಸು ದಾಖಲಾಗಿದೆ. ಅದರ ಸಿಸಿಟಿವಿ ದೃಶ್ಯಾವಳಿ ಕೂಡ ಸಿಕ್ಕಿದೆ. ಅದರಲ್ಲಿ ಒಬ್ಬ ಯುವತಿಯನ್ನ ಆಕೆ ಜೊತೆ ಬಂದಂತಹ ಸ್ನೇಹಿತರೇ ಎಳೆದಾಡಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನ ಕಾರಲ್ಲಿ ಎಳ್ಕೊಂಡು ಹೋಗಿ ಅಲ್ಲೂ ಕೂಡ ಆಕೆ ಮೇಲೆ ದೌರ್ಜನ್ಯ ಎಸಗಿ ಆಕೆಯನ್ನ ರಸ್ತೆಯಲ್ಲಿ ಬಿಸಾಕ್ ಹೋಗಿದ್ದಾರೆ. ಈ ಬಗ್ಗೆ ಕೇಸು ದಾಖಲಿಸೋದಕ್ಕೆ ಮಹಿಳಾ ಪೊಲೀಸರೇ ನಿರಾಕರಿಸಿದ್ದಾರೆ. ನಂತರ ಈಗ ಬಾಣಸವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸು ದಾಖಲಾಗಿ ಈ ವಿಚಾರಗಳೆಲ್ಲ ಹೊರಗೆ ಬರ್ತಾ ಇರೋದು. ಸೊ ಏನ್ ಅನ್ಸುತ್ತೆ ಮೊದಲನೇದಾಗಿ ಈ ಒಟ್ಟಾರೆ ಘಟನೆಯ ಬಗ್ಗೆ? ಈ ಹೆಚ್ಚಾಗಿ ಅಪರಾಧಗಳು ಸಂಭವಿಸುವುದು ಕುಡಿದಂತ ಅಮಲದಲ್ಲಿ. ಅದಕ್ಕೆ ಕುಡಿಯೋದನ್ನೇ ನಮ್ಮ ಸರ್ಕಾರ ನಿಷೇಧ ಮಾಡಬೇಕು. ಎಲ್ಲ ಏನ್ ನಾವು ಸ್ಟೇಟಿಸ್ಟಿಕ್ಸ್ ತಗೊಂಡ್ರೆ ಎಲ್ಲಾ ಅಫೆನ್ಸ್ಗಳು, ಎಲ್ಲಾ ಅಪರಾಧಗಳು ಇದು ಒಂದೇ ಅಲ್ಲ. ಬರೀ ಹೆಣ್ಮಕ್ಳಿಗೆ ಎಳೆದೊಡ್ಡದಾಗ್ಲಿ, ರೇಪ್ ಮಾಡೋದಾಗ್ಲಿ, ರಾಬರಿ ಆಗ್ಲಿ, ಡಕೈಟಿ ಆಗ್ಲಿ, ಮರ್ಡರ್ ಆಗ್ಲಿ ಎಲ್ಲಾನು ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ದಲ್ಲಿನೇ ಆಗ್ತವೆ. 70% ಅಫೆನ್ಸಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಇದರಲ್ಲಿನೇ ಆಗ್ತವೆ. ಅದಕ್ಕೆ ಕುಡಿಯೋದನ್ನೇ ನಿಷೇಧ ಮಾಡಬೇಕು, ಒಂದನೇದ್ದು. ಎರಡನೇದ್ದು, ಈ ಹೆಣ್ಮಕ್ಳು ಅಂದ್ರೆ ಅದರಲ್ಲಿ ನಾರ್ತ್ ಇಂಡಿಯನ್ಸ್, ನಾರ್ತ್ ಈಸ್ಟ್ ನವರು ಅಂದ್ರೆ
ಅವ್ರಿಗೆ ಯಾರು ಹಿಂದೆ ಮುಂದೆ ಇಲ್ಲಿ ಇರೋದಿಲ್ಲ, ಅವ್ರಿಗೆ ಯಾರು ಅರ್ಥಮಿರೋದು ಇರೋದಿಲ್ಲ, ಯಾರು ಸಂಬಂಧಿಕರು ಇರೋದಿಲ್ಲ ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಇವರು ಸ್ವೇಚ್ಛಾಚಾರವಾಗಿ ನಡ್ಕೋತಾರೆ. ಅದರಲ್ಲಿ ಎಸ್ಪೆಷಲಿ ಪಬ್ ನಲ್ಲಿ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕುಡಿದು ಅವರು ಕುಡಿತಾರೆ, ಇವರು ಕುಡಿತಾರೆ, ಅವರು ಕುಣಿತಾರೆ, ಇವರು ಕುಣಿತಾರೆ, ಅಲ್ಲೇ ಸಲಿಗೆ ಮಾಡ್ಕೊಂಡು ಹೊರಗಡೆ ಬಂದು ಈ ತರ ಮಿಸ್ಬಿಹೇವ್ ಮಾಡ್ತಾರೆ. ಅದು ನಮ್ಮ ಊರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ. ಅದಕ್ಕೆ ಇಂಥ ಜನರಿಗೆ ಪಬ್ನವರು ಸರಿಯಾದಂತ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು. ಪಬ್ನವರು ಸಹ ಪಬ್ನಲ್ಲಿ ಇಂಥ ಘಟನೆಗಳು ಬಹಳಷ್ಟು ಆಗ್ತವೆ. ಇದೊಂದೇ ನಿಮಗ್ ಬೆಳಕಿಗೆ ಬಂದಿದೆ. ಆಲ್ಮೋಸ್ಟ್ ದಿನ ಒಂದು ಇಂಥ ಇದ್ದೇ ಇರ್ತಾವಲ್ಲಿ. ಅವ್ರು ಸರಿಯಾಗಿ ಕ್ರಮ ತಗೋಬೇಕು. ಮತ್ತೆ ಅತಿಶಯ ಅಷ್ಟು ಕುಡಿಯೋಷ್ಟು ಅಷ್ಟೊಂದು ಕೊಡಬಾರ್ದು ಅವ್ರಿಗೆ. ಸ್ವಲ್ಪ ನಶೆ ಗಿಶೆ ಜಾಸ್ತಿ ಆದ್ರೆ ಅವ್ರನ್ನ ಮನೆಗೆ ಬಿಟ್ಟು ಬರುವಂತ ವ್ಯವಸ್ಥೆ ಮಾಡ್ಬೇಕು ಪಬ್ನವರು. ಈ ತರ ಕುಡಿದ ನಿಷೇಧದಲ್ಲಿ ಈ ಮೈ ಮೇಲೆ ಎಚ್ಚರಣೆ ಇಲ್ಲಾರ್ದೆ ಈ ತರ ಬಿಹೇವ್ ಮಾಡಿದ್ರೆ ಖಂಡಿತವಾಗಿ ಪೊಲೀಸರು ಇದನ್ನ ನಿರ್ದಾಕ್ಷಿಣ್ಯವಾದಂತ ಕ್ರಮ ತಗೋಬೇಕು. ಅವನು ಫಾರಿನರ್ ಇದ್ದಾನೆ, ಅವ್ನಿಗೆ ಅರೆಸ್ಟ್ ಮಾಡಿ ಅವ್ರ ಎಂಬಸಿಗೆ ಮೆಸೇಜ್ ಕೊಟ್ಟು ಅವ್ರನ್ನ ಇಲ್ಲಿಂದ ಅರೆಸ್ಟ್ ಕೇಸ್ ಆದ್ಮೇಲೆ ಅವ್ನ ಅಲ್ಲಿಂದ ಡಿಪೋರ್ಟ್ ಮಾಡ್ಬೇಕು. ಡಿಪೋರ್ಟ್ ಮಾಡಿದ್ರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ತದೆ. ಅಂತವ್ರನ್ನ ಇಲ್ಲಿ ಇಟ್ಕೋಬಾರ್ದು ನಮ್ಮ ದೇಶದಲ್ಲಿ. ಇನ್ನೊಂದು ಬಸವರಾಜ ಮಾಲಗತ್ತಿ ಅವರೇ, ಆಕೆ ಈ ದೌರ್ಜನ್ಯ ಆಗಿರೋದ್ರ ಬಗ್ಗೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಡ್ತಾಳೆ. ಆದ್ರೆ ಮಹಿಳಾ ಪೊಲೀಸರು ಆಕೆಯ ದೂರನ್ನ ಸ್ವೀಕರಿಸೋದೇ ಇಲ್ಲ. ಈ ರೀತಿ ಘಟನೆ ಯಾಕಾಗತ್ತೆ? ಮಹಿಳಾ ಪೊಲೀಸರೇ ಮಹಿಳೆಯರಿಗೆ ನ್ಯಾಯ ಕೊಡಿಸ್ತಾ ಇದ್ರೆ ಇನ್ಯಾರು ಕೊಡಿಸೋದಿಕ್ ಸಾಧ್ಯ ಅಂತ? ಇದು ಖಂಡಿತ ತಪ್ಪು. ಅದು ಮಹಿಳಾ ಪೊಲೀಸರು ಅವ್ರದ್ದು ಕರ್ತವ್ಯನೇ ಅದು. ದೇ ಆರ್ ಪೇಡ್ ಫಾರ್ ಇಟ್. ಅವರು ಬೌಂಡೆಡ್ ಡ್ಯೂಟಿ ಕೇಸ್ ತಗೊಳ್ಬಹುದು. ತಗೊಳ್ಳಂದ್ರೆ ಅವ್ರ ಮೇಲೆ ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳು ಆಕ್ಷನ್ ತಗೋಬೇಕು. ಅವ್ರು ಯಾಕೆ ರೆಫ್ಯೂಸ್ ಮಾಡಿದ್ರು, ತಕ್ಷಣ ಯಾಕೆ ಕ್ರಮ ತಗೊಳ್ಳಿಲ್ಲ, ಲೋಕಲ್ ಸ್ಟೇಷನ್ಗೆ ಯಾಕೆ ಹೋಗಂತ ಹೇಳಿದ್ರು. ಬರೀ ಅವ್ರು ಏನ್ ನಮ್ಮಲ್ಲಿ ಏನಿದೆ ಮಹಿಳಾ ಸ್ಟೇಷನ್ ಅಂದ್ರೆ ಬರೀ ದೌರಿ ಕೇಸು, ಡೌರಿ ಡೆತ್ ಇವೇ ಅಂತ ತಿಳ್ಕೊಂಡಿದ್ದಾರೆ. ಅಟ್ರಾಸಿಟೀಸ್ ಅಗೇನ್ಸ್ಟ್ ವುಮೆನ್ ಅಂದ್ರೆ ಎಲ್ಲಾನು ಆಯ್ತು. ಅದನ್ನ ತಗೋಬೇಕು ಅವ್ರು ಮಹಿಳಾ ಪೊಲೀಸ್ ಸ್ಟೇಷನ್. ಯಾಕೆ ತಗೊಳ್ಳಿಲ್ಲ ಅಂತ ಅನ್ನೋದು ನಮಗೂ ಬಹಳ ಆಶ್ಚರ್ಯ ಅನಿಸ್ತದೆ. ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ಯಾರು ಕೇಸ್ ತಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ಇನ್ನೊಂದು, ಹೊಸ ವರ್ಷಾಚರಣೆಯ ಸಂದರ್ಭ ಪ್ರತಿ ವರ್ಷ ಕೂಡ ಯಾವುದೇ ರೀತಿ ಭಯ ಬೇಡ, ಪಾರ್ಟಿ ಟೈಮನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಮಧ್ಯರಾತ್ರಿ 2 ಗಂಟೆ ತನಕ ಕೂಡ ಪಾರ್ಟಿ ಮಾಡಬಹುದು, ಯಾವುದೇ ಭಯ ಬೇಡ. ಪಬ್ ಟೈಮಿಂಗ್ಸ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಎಲ್ಲಾ ರೀತಿ ಸಂಭ್ರಮಾಚರಣೆಗೆ ಏನೇನು ಬೇಕೋ ಅದೆಲ್ಲ ಕೂಡ ಮಾಡಲಾಗುತ್ತೆ, ಸೆಕ್ಯೂರಿಟಿ ಕೊಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಆಗಿರೋದು ಬ್ರಿಗೇಡ್ ರೋಡ್ ನಲ್ಲಿ, ಅಂದ್ರೆ ಹೈಯೆಸ್ಟ್ ಸೆಕ್ಯೂರಿಟಿ ಇದ್ದಂತಹ ಪ್ಲೇಸ್ ಅಲ್ಲೇ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆಕೆಯನ್ನ ಪಬ್ ಒಳಗಡೆ ಎಳೆದಾಡಿದ್ರು ಕೂಡ ಏನು ಆಕ್ಷನ್ ತಗೊಳ್ತಾ ಇಲ್ಲ. ಅಲ್ಲಿಂದ ಹೊರಗಡೆ ಆಕೆಯನ್ನ ಕರ್ಕೊಂಡು ಹೋಗುವಾಗ್ಲೂ ಕೂಡ ಏನು ಆಕ್ಷನ್ ತಗೊಂಡಿಲ್ಲ. ಇನ್ನು ಆಕೆಯನ್ನ ಕಾರಲ್ಲಿ ಎಳ್ಕೊಂಡೋಗಿ ರಸ್ತೆಯಲ್ಲಿ ಬಿಸಾಕುವಾಗ ಕೂಡ ಅಲ್ಲೂ ಪೊಲೀಸರ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಒಟ್ಟಾರೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇದ್ದಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಯಾಕೆ ವರದಿ ಆಗ್ತಾ ಇವೆ ಅಂತ? ಅಲ್ಲ, ಅದಕ್ಕೆ ಹೇಳೋದು ನಮ್ಮ ಪೊಲೀಸರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಪ್ರಿಕಾಷನರಿ ಮೆಜರ್ ಅಂತಾರಲ್ಲ, ಅಂತ ಆಕ್ಷನ್ ತಗೋಬೇಕು. ಮುಂಜಾಗ್ರತೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇವೆಲ್ಲ ಘಟನೆಗಳಾಗ್ತವೆ. ಇಷ್ಟೊಂದು ವಾಹನಗಳು ಕೊಟ್ಟಿದ್ದಾರೆ ಗೌರ್ಮೆಂಟ್ ದವರು. ಅವೆಲ್ಲ ವಾಹನಗಳು ಮೇನ್ ರೋಡ್ ನಲ್ಲಿ, ಇದೇ ರೋಡ್ ನಲ್ಲಿ ಆಗೋದು ಯಾವಾಗಲೂ ಗಲಾಟೆ. ನ್ಯೂ ಇಯರ್ ಆಗ್ಲಿ ಯಾವುದೇ ಆಗ್ಲಿ ಈ ರೋಡ್ ನಲ್ಲಿನೇ ಹೆಚ್ಚಾಗಿ ಗಲಾಟೆ ಆಗ್ತವೆ. ಅಲ್ಲೇ ಮಿಸ್ಯೂಸ್ ಎಲಿಮೆಂಟ್ಸ್ ಬರ್ತಾರೆ. ಅಲ್ಲೇ ನಮ್ಮ ಪ್ರಚೋದನೆ ಆಗುವಂತ ಘಟನೆಗಳು ಅಲ್ಲಿ ನಡೀತವೆ. ಅದಕ್ಕೆ ನಮ್ಮ ಪೊಲೀಸ್ ಹೆಚ್ಚಾಗಿ ಎಲ್ಲಿ ಇಂಥ ಘಟನೆಗಳು ನಡೀತವೆ ಅಲ್ಲಿ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿ ಹೆಚ್ಚು ಪೆಟ್ರೋಲಿಂಗ್ ಮಾಡ್ಬೇಕು. ಅಲ್ಲಿ ವಾಹನಗಳನ್ನು ಪರ್ಮನೆಂಟ್ ಆಗಿ ನಿಲ್ಲಿಸಬೇಕು. 2-3 ವಾಹನಗಳನ್ನ ಬ್ರಿಗೇಡ್ ರೋಡ್ ನಲ್ಲಿ. ಏನ್ ಇರೋದೇ ಬ್ರಿಗೇಡ್ ರೋಡ್ ಎಷ್ಟು ದೂರ ಇದೆ? ಅದು ಇರೋದೇ ಒಂದು ಪಬ್, 2-3 ಪಬ್ ಇದಾವೆ. ಅಲ್ಲಿ ಹತ್ತು ಸ್ವಲ್ಪ ಹೆಚ್ಚಿಗೆ ಪೆಟ್ರೋಲಿಂಗ್ ಹಾಕಿದ್ರೆ ಈ ಘಟನೆಗಳು ಸಂಭವಿಸುವುದಿಲ್ಲ. ನಮ್ಮವರು ಹೆಚ್ಚಿಗೆ ಪ್ರಿಕಾಷನ್ ತಗೋಬೇಕು. ಆಗ್ಲಾರ್ದಂಗ ಆದ್ಮೇಲೆ ಎಚ್ಚರಿಕೆ ಕ್ರಮ ತಗೊಳ್ಳೋದು, ಕಾನೂನು ಕ್ರಮ ತಗೊಳ್ಳೋದು ಬೇರೆ ವಿಷಯ. ಆಗೋಕ್ಕಿಂತ ಮುಂಚೆ ಆಗ್ಲಾರ್ದಾಗಿ ಏನ್ ಕ್ರಮ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್. ಖಂಡಿತ ಅದು ನಮ್ಮ ಪೊಲೀಸರು ಮಾಡಬೇಕು, ಸಿಟಿ ಪೊಲೀಸರು. ಸೊ ಈ ನಿಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಬದಲಾವಣೆ ಆಗ್ಬೇಕು ಅಂತ ತಾವು ಹೇಳ್ತೀರಿ? ಒಟ್ಟಾರೆ ಬದಲಾವಣೆ ಆಗ್ಬೇಕು. ನೋಡಿ, ಎಲ್ಲಾ ಯುವಕರು ಈ ಪಬ್ಗಳಲ್ಲಿ 2 ಗಂಟೆವರೆಗೆ ಬಿಟ್ಟು ಎಲ್ಲ ಹಾಳಾಗ್ತಾ ಇದ್ದಾರೆ. ಅವಕ್ಕೇನಾದ್ರೂ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ಬೇಕು. ಇಷ್ಟೊಂದು ಫ್ರೀ ಆಗಿ ಬಿಟ್ರೆ ಇಂಥ ಘಟನೆಗಳು ಖಂಡಿತವಾಗಿ ಸಂಭವಿಸ್ತವೆ. ಓಕೆ, ಧನ್ಯವಾದ ಬಸವರಾಜ ಮಾಲಗತ್ತಿ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಇದು ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಮಾಲಗತ್ತಿ ಅವರ ಅಭಿಪ್ರಾಯ. ಏನಂತಂದ್ರೆ ಒಟ್ಟಾರೆ ವ್ಯವಸ್ಥೆ ಇನ್ನಷ್ಟು ಬಿಗಿ ಆಗ್ಬೇಕು, ಯಾರಿಗೂ ಕೂಡ ಏನು ತೊಂದರೆ ಆಗದೆ ಇರೋ ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಅಲರ್ಟ್ನೆಸ್ ಬೇಕು, ಹೆಚ್ಚಿನ ಸೆಕ್ಯೂರಿಟಿ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ಪಬ್ಗಳಲ್ಲಿ, ಬಾರ್ಗಳಲ್ಲಿ ಏನು ಈ ಕುಡಿತದ ಅಮಲ್ನಿಂದಾಗಿನೇ ಹೆಚ್ಚೊಂದು ಕ್ರೈಮ್ಗಳು ನಡೀತಾ ಇರುವಂತದ್ದು. ಬರೀ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಗಲಾಟೆಗಳಾಗಿರಬಹುದು, ಮರ್ಡರ್ಗಳಾಗಿರಬಹುದು, ಬೇರೆ ಬೇರೆ ರೀತಿಯ ಕ್ರೈಮ್ಗಳೇನಿದೆ ಎಲ್ಲವೂ ಕೂಡ 70% ಈ ಕುಡಿತದ ಅಮಲಿನಿಂದಲೇ ಆಗುವಂಥದ್ದು. ಹೀಗಾಗಿ ಈ ಕುಡಿತವನ್ನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಥವಾ ಕುಡಿತದ ವಿಚಾರವನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ.
ಇನ್ನು ಈ ಘಟನೆ ಬ್ರಿಗೇಡ್ ರೋಡ್ನ ಫ್ಯೂಷನ್ ಪಬ್ ಅಲ್ಲಿ ನಡೆದಿರುವಂತದ್ದು. ಇನ್ನು ಬ್ರಿಗೇಡ್ ರೋಡ್ ಅಲ್ಲೇ ಹೆಚ್ಚು ಸೆಕ್ಯೂರಿಟಿ ಇರುತ್ತೆ, ಹೆಚ್ಚು ಪೊಲೀಸರು ಓಡಾಡ್ತಾ ಇರ್ತಾರೆ. ಹೊಸ ವರ್ಷಾಚರಣೆಯ ಸಂದರ್ಭ ಅಂತಂದ್ರೆ ಅಲ್ಲಿ ಹೆಚ್ಚಿನ ಒಂದು ಅಲರ್ಟ್ನೆಸ್ ಇರುತ್ತೆ. ಆದ್ರೆ ಅದಾಗಿಯೂ ಕೂಡ ಈ ರೀತಿಯ ಘಟನೆ ಯಾಕಾಯ್ತು ಅನ್ನುವಂಥದ್ದು ಕೂಡ ಈಗ ಆಶ್ಚರ್ಯ ಹುಟ್ಟಿಸುತ್ತೆ. ಇಷ್ಟು ಮಾತ್ರವಲ್ಲ, ಇನ್ನು ಈ ರೀತಿಯ ಒಂದು ಸೆಲೆಬ್ರೇಷನ್ ಇದ್ದಾಗ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವ ರೀತಿ ಯುವತಿಯರು ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಒಂದು ಘಟನೆ ಹುಟ್ಟು ಹಾಕಿದೆ. ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಂತಹ ಈ ಘಟನೆ, ಕಮ್ಮನಹಳ್ಳಿಯ ಘಟನೆ ಎಲ್ಲವೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹುಡುಗರಿಗೆ ಸೇಫ್ಟಿ ಇಲ್ವಾ ಅನ್ನುವಂತಹ ಪ್ರಶ್ನೆನೇ ಪದೇ ಪದೇ ಎತ್ತಿ ತೋರಿಸ್ತಾ ಇರುವಂತದ್ದು ಕೂಡ ವಿಪರ್ಯಾಸ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಕೂಡ ಗಮನಿಸಬೇಕು. ಇಂತಹ ವರ್ಷಾಚರಣೆಯ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸ್ನೇಹಿತರು ಅಂದುಕೊಂಡವರೇ ಹಲವರು ಈ ರೀತಿಯ ದೋಖಾ ಮಾಡ್ತಾರೆ, ಈ ರೀತಿ ಮಹಿಳೆಯರಿಗೆ ವಂಚಿಸ್ತಾರೆ ಅನ್ನೋದನ್ನು ಕೂಡ ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದಾದ್ರೂ ಕೂಡ ಅಷ್ಟು ಮಾತ್ರವಲ್ಲ, ಕುಡಿತ ಅನ್ನೋದ್ರಿಂದ ಯಾವ ತೊಂದರೆ ಬೇಕಾದ್ರೂ ಆಗಬಹುದು. ಹೀಗಾಗಿ ತಮ್ಮ ಮೈ ಮೇಲೆ ಪರಿವೇ ಇಲ್ಲದರಷ್ಟುಗಿನ ಮಟ್ಟಿಗಿನ ಕುಡಿತ ಕೂಡ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈ ರೀತಿಯ ಘಟನೆಗಳು ಕೂಡ ಆಸ್ಪದ ಮಾಡಿಕೊಡುತ್ತೆ ಅನ್ನೋದನ್ನ ಕೂಡ ಮಹಿಳೆಯರು ಕೂಡ ಇದೇ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಒಟ್ಟಾರೆ ಈ ಘಟನೆ ಏನಿದೆ, ಮಹಿಳೆಯ ಮೇಲೆ, ಯುವತಿಯ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ನಿಜಕ್ಕೂ ಕೂಡ ಇದು ಅಮಾನವೀಯ ಮತ್ತೆ ಸಹಿಸೋದಕ್ಕೂ ಸಾಧ್ಯ ಇಲ್ಲ. ಮಹಿಳೆಯನ್ನ ಇಷ್ಟೊಂದು ನಿಕೃಷ್ಟವಾಗಿ ನಡೆಸಿಕೊಂಡಂತಹ ಆ ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ಆಗ್ಬೇಕು. ಇನ್ನೊಂದು ವಿಚಾರ, ಆಕೆಯ ದೂರನ್ನ ದಾಖಲಿಸಿಕೊಳ್ಳೋದಿಕ್ಕೆ ಮಹಿಳಾ ಪೊಲೀಸರು ಯಾಕೆ ಮುಂದೆ ಬರಲಿಲ್ಲ, ಯಾಕೆ ಅವರು ಈ ದೂರನ್ನ ಸ್ವೀಕರಿಸೋದಿಕ್ಕೆ ನಿರಾಕರಿಸಿದ್ರು ಅನ್ನುವಂಥದ್ದು ಕೂಡ ಈಗ ಎದ್ದಿರುವಂತಹ ಪ್ರಶ್ನೆ. ಯಾಕಂತಂದ್ರೆ ಮಹಿಳೆಯರೇ ನ್ಯಾಯ ಕೊಡಿಸ್ತಾ ಇದ್ರೆ ಇನ್ನು ಬೇರೆಯವರಿಂದ ನ್ಯಾಯವನ್ನ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗ ಮಹಿಳೆಯರೇ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಇನ್ನು ಅದರಲ್ಲೂ ಕೂಡ ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ವಿಚಾರದಲ್ಲಿ ದೂರು ಕೊಡೋದಕ್ಕೆ ಬಂದಾಗ ಮಹಿಳಾ ಪೊಲೀಸರು ತಾವೇ ಮುತುವರ್ಜಿ ವಹಿಸಿ ಈ ಒಂದು ಕೇಸನ್ನ ದಾಖಲಿಸಿಕೊಳ್ಳಬೇಕಾಗಿತ್ತು. ಮಾತ್ರವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನು ನಡೆಸಬೇಕಾಗಿತ್ತು. ಅಥವಾ ಅದು ಯಾವ ವ್ಯಾಪ್ತಿಗೆ ಬರುತ್ತೋ ಆ ಡಿಪಾರ್ಟ್ಮೆಂಟ್ಗೆ, ಆ ಪೊಲೀಸ್ ಠಾಣೆಗೆ ಕೇಸನ್ನ ವರ್ಗಾಯಿಸಬಹುದಿತ್ತು. ಆದ್ರೆ ಮಹಿಳಾ ಪೊಲೀಸರು ಇದ್ಯಾವುದನ್ನು ಕೂಡ ಮಾಡಲಿಲ್ಲ. ಬಸವನಗುಡಿ ಮಹಿಳಾ ಠಾಣೆಯ ಪೊಲೀಸರು ಯಾವುದೇ ರೀತಿಯ ಆಕ್ಷನ್ ತಗೊಳ್ಳಿಲ್ಲ, ದೂರನ್ನ ಕೂಡ ದಾಖಲಿಸಿಕೊಳ್ಳಲಿಲ್ಲ. ಇದು ಅವರ ನಡೆ ಈಗ ತೀವ್ರ ಖಂಡನೆಗೆ ಕಾರಣವಾಗಿದೆ. ಈಗ ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷರಾಗಿರುವಂತಹ ಉಗ್ರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಉಗ್ರಪ್ಪ ಅವರೇ, ಈ ಘಟನೆ ತಮ್ಮ ಗಮನಕ್ಕೆ ಕೂಡ ಬಂದಿರಬಹುದು, ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಮೊದಲನೇದಾಗಿ ನೋಡಿ, ನಾನೀಗ ರೈಟ್ ನಾವು ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ವಿಜಯವಾಡದಲ್ಲಿ ಇದ್ದೇನೆ. ಯಾವುದು ಅಬ್ಸರ್ವರ್ ಆಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಹೇಳಿದಂತ ಮಾಹಿತಿ ಇಂದ ನನಗೆ ಮಾಹಿತಿ ದೊರಕಿರ್ತಕ್ಕಂಥದ್ದು ನಾನು ಇಷ್ಟೇ ಹೇಳ್ತೇನೆ. ಬಹುಶಃ ನಾಗರಿಕ ಸಮಾಜದಲ್ಲಿ ಈ ರೀತಿಯ ಘಟನೆಗಳು ನಡೆಯುವಂಥದ್ದು ಸೂಕ್ತ ಅಲ್ಲ, ನಡೀಬಾರ್ದು. ವಿಕೃತ ಭಾವನೆಯ ಪ್ರವೃತ್ತಿ ಇರತಕ್ಕಂತ ಜನರು ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗತಕ್ಕಂತ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇದನ್ನ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ಲಿಕ್ಕೆ ಬಯಸ್ತೇನೆ. ಯಾರು ಈ ರೀತಿ ಘಟನೆಗಳನ್ನ ಇನ್ವಾಲ್ವ್ ಆಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅವ್ರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ನಡೆಸ್ತಕ್ಕಂಥದ್ದು ಸಂಬಂಧಪಟ್ಟಂತ ಪೊಲೀಸ್ನವರ ಜವಾಬ್ದಾರಿ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅದ್ರ ಜೊತೆಗೆ ಯಾರು ಇವತ್ತು ಈ ಇಶ್ಯೂ ಅನ್ನ ಸಮಾಜ ಒಂದ್ ರೀತಿ ಒಂದು ಮೂವ್ಮೆಂಟ್ ಅಲ್ಲಿ ಸಮಾಜ, ಸರ್ಕಾರ ಹಾಗೂ ಸಂಬಂಧಪಟ್ಟಂತ ಎಲ್ಲ ಇಲಾಖೆಯವರು ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮಾಡತಕ್ಕಂತ ದಿಕ್ಕಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂತ ಅವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವಂತ ರೀತಿಯಲ್ಲಿ ಎಲ್ಲಿ ಘಟನೆಗಳು ನಡೀತಾವೋ ಅಲ್ಲಿ ಧ್ವನಿ ಎತ್ತಕ್ಕಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆಗ ಮಾತ್ರ ನಾಗರಿಕ ಸಮಾಜ ಅನ್ನುವಂತ ರೀತಿಯಲ್ಲಿ ನಾವು ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಯಾರು ಇದನ್ನು ಮಾಡಿದ್ದಾರೆ ಅವರನ್ನ ಅತ್ಯಂತ ತೀವ್ರಗತಿಯಲ್ಲಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಕಾನೂನಿನ ರೀತಿಯಲ್ಲಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್ ಇಲಾಖೆಯವರು ಕ್ರಮ ಜರುಗಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಖಂಡಿತ. ಇದೇ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದ ಮೇಲೆ ತಗೊಳ್ಳುವಂತಹ ಕ್ರಮ ಒಂದು ಕಡೆ, ನಡೆದೇ ಇರೋ ತರ ತಡೆಯುವಂತಹ ಪ್ರಯತ್ನ ಮತ್ತೊಂದು ಕಡೆ. ಆ ಪ್ರಯತ್ನ ಆಗ್ತಾ ಇಲ್ವಾ? ಆ ಪ್ರಯತ್ನದಲ್ಲಿ ಸರ್ಕಾರ ಅಥವಾ ಈ ವ್ಯವಸ್ಥೆಯ ಲೋಪ ಎದ್ದು ಕಾಣ್ತಾ ಇದೆಯಾ ಅನ್ನುವಂಥದ್ದು ಈಗ ಇದ್ದಿರುವ ಪ್ರಶ್ನೆ. ಅಲ್ಲ, ಯಾವ ಪ್ರಯತ್ನ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ?
ಇಂತಹ ಘಟನೆಗಳನ್ನ ಅಂದ್ರೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಧ್ಯರಾತ್ರಿ 2 ಗಂಟೆ ತನಕ ಪಾರ್ಟಿ ಟೈಮ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಇದೆ, ಯಾವುದೇ ಭಯ ಬೇಡ ಅಂತ ಹೇಳಲಾಗುತ್ತೆ, ಪಬ್ಗಳಲ್ಲೂ ಕೂಡ ಬೌನ್ಸರ್ಗಳನ್ನ ಇಟ್ಟಿರ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ, ಎಲ್ಲ ರೀತಿಯ ಸುರಕ್ಷತೆ ಇದೆ ಅಂತ. ಅಷ್ಟಾಗಿ ಕೂಡ ಬ್ರಿಗೇಡ್ ರೋಡ್ನ ಫ್ಯೂಷನ್ ಪಬ್ ಅಲ್ಲಿ ಆಗಿರುವಂತಹ ಘಟನೆ ಇದು. ಹೀಗಿದ್ದಾಗ ಪೊಲೀಸ್ ವ್ಯವಸ್ಥೆ ಇನ್ನಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತಾ? ಸರ್ಕಾರ ಈ ಬಗ್ಗೆ ಇನ್ನಷ್ಟು ಜಾಗರೂಕತೆ ವಹಿಸಬೇಕಾಗಿತ್ತಾ? ಮಹಿಳೆಯರ ರಕ್ಷಣೆಗೆ ಇನ್ನಷ್ಟು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗಿತ್ತಾ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ. ಇದು ಏನಾಗಿದೆ, ಕೆಲವರೇ ಯಾರು ನಾಗರಿಕ ಸಮಾಜದಲ್ಲಿ ಯಾರು ಅತಿ ಹೆಚ್ಚು ವಿದ್ಯಾವಂತರಾಗಿರ್ತಕ್ಕಂಥವ್ರನ್ನು ಸಹ ಸ್ಯಾಟರ್ಡೇ ಸಂಡೇಸು ಇದನ್ನ ಪಬ್ಗಳ ಮತ್ತು ಕ್ಲಬ್ಗಳ ಇನ್ನೊಂದರ ಸಮಯವನ್ನ ಹೆಚ್ಚು ಮಾಡಬೇಕು ಅನ್ನುವಂಥ ಒತ್ತಾಯವೂ ಒಂದು ಕಡೆ ಇದೆ, ಇನ್ನೊಂದು ಕಡೆ ಮಾಡಬಾರದು ಅನ್ನುವಂಥದ್ದಿದೆ. ಅಲ್ಟಿಮೇಟ್ಲಿ ನನಗೆ ಅನಿಸ್ತಕ್ಕಂಥದ್ದು ಸಮಾಜ ಸರ್ಕಾರ ಓಕೆ, ಧನ್ಯವಾದ ವಿ.ಎಸ್. ಉಗ್ರಪ್ಪ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರು ಈಗ ಟಿವಿ9 ಜೊತೆ ಮಾತನಾಡಿದ್ರು. ಈ ಕಾಮುಕರ ಅಟ್ಟಹಾಸ ಏನು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ, ಬೆಂಗಳೂರಿನ ಬ್ರಿಗೇಡ್ ರೋಡ್ನ ಫ್ಯೂಷನ್ ಪಬ್ ಅಲ್ಲಿ ನಡೆದಂತಹ ಈ ಒಂದು ಅಮಾನವೀಯ ಘಟನೆಯ ಬಗ್ಗೆ ಅವರು ಮಾತನಾಡ್ತಾ, ಇಂತಹ ವಿಕೃತ ಮನಸ್ಸುಗಳು ಸಮಾಜದಲ್ಲಿ ಇರಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಜಾಗರೂಕರಾಗಿರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ.